ಕರ್ನಾಟಕದಲ್ಲಿ ಇದುವರೆಗೆ ಆ ಥರದ್ದು ಇರಲಿಲ್ಲ. ಇಲ್ಲೊಂಥರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಈಗ ನಿಜವಾದ ಫೈಟ್ ಶುರುವಾಗಿದೆ ಅಂತ ರಾಜ್ಯದಲ್ಲೂ ಕೂಡ ಆಂಧ್ರ ಶೈಲಿಯ ಪಾಲಿಟಿಕ್ಸ್ ಶುರುವಾಯ್ತಾ? ಸೇಡಿಗೆ ಸೇಡು, ಮುಯಿಗೆ ಮುಯಿ ಅನ್ನೋ ಅಂತ ರೀತಿಯ ಪಾಲಿಟಿಕ್ಸ್ ಶುರುನಾ? ಬದ್ಧ ವೈರಿಗಳಂತ ಇನ್ ಮುಂದೆ ಫೈಟ್ ಶುರುವಾಗತ್ತಾ? ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಹಾಗಾದ್ರೆ ಕೈ ಮೇಲೆ ಪ್ರತೀಕಾರನಾ? ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಇದೆ ವೀಕ್ಷಕರೇ. ಸಹಜವಾಗಿ ಆರಂಭದಲ್ಲೇ ಹೇಳ್ತಾ ಇದ್ವಿ, ಸಿ.ಟಿ. ರವಿ ಅವರ ಬಂಧನ ಇದೆಯಲ್ಲ ಬಿಜೆಪಿ ನಾಯಕರಿಗೆ ಅತಿ ದೊಡ್ಡ ಅಸ್ತ್ರ. ಇದನ್ನ ಪ್ರಯೋಗ ಮಾಡಲೇಬೇಕು, ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಅನ್ನ ಜನರ ಮುಂದೆ ಆ ಮಾಡಿರುವಂತಹ ಬೆಳವಣಿಗೆಗಳನ್ನ ತೆರೆದಿಡುವಂತಹ ಪ್ರಯತ್ನವನ್ನ ಬಿಜೆಪಿ ನಾಯಕರು ನೋ ಡೌಟ್ ಮಾಡೇ ಮಾಡ್ತಾರೆ. ಸರ್ಕಾರದ ವಿರುದ್ಧ ಧೀರಜ್ ಮುನಿರಾಜು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಮಗೆ ಹೊಸ ರಾಜಕೀಯ ಕಲಿಸ್ತಾ ಇದೆ, ನಾವು ಇದನ್ನ ಕಲಿತು ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ, ಕಾಂಗ್ರೆಸ್ ರೀತಿಯಲ್ಲಿ ಕೆಟ್ಟ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅವರಿಗೆ ಇದೇ ರೀತಿ ತಿರುಗೇಟು ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಧೀರಜ್ ಮುನಿರಾಜು ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಬಂಧನವನ್ನು ಖಂಡಿಸಿ ಇವತ್ತು ಬಿಜೆಪಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ನಮ್ಮ ಜೊತೆ ಧೀರಜ್ ಮುನಿರಾಜು ಅವರಿದ್ದಾರೆ, ಶಾಸಕರು ಮತ್ತು ಯುವ ಮೋರ್ಚಾ ಅಧ್ಯಕ್ಷರು. ಸರ್, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ. ಸೊ ಇವತ್ತು ಸಿಎಂ ಮನೆ ಮುತ್ತಿಗೆಗೆ ಮುಂದಾಗ್ತಿದ್ದೀರಾ, ಬಂಧನ ಕೂಡ ಆಗ್ತಾ ಇದೆ. ಸೊ ಯಾವ ರೀತಿಯಾದಂತ ಆಗ್ರಹವನ್ನು ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಸರ್ಕಾರಕ್ಕೆ? ಒಬ್ಬರು ಮಾಜಿ ಸಚಿವರು ಹಾಲಿ ಶಾಸಕರನ್ನ ವಿಧಾನಸೌಧದಲ್ಲಿ ಅಟ್ಯಾಕ್ ಮಾಡ್ತೀರಾ ಅಂದ್ರೆ ನಿಮ್ಮ ಮನಸ್ಥಿತಿ ಏನು? ಒಳಗಡೆ ಏನಾಗಿದೆ ಏನಾಗಿಲ್ಲ ಅನ್ನೋದು ನ್ಯಾಯಾಂಗದಲ್ಲಿ ತನಿಖೆ ಆಗುತ್ತೆ. ಪೊಲೀಸ್ ಅವರು ಇದ್ದಾರೆ, ಮಾನ್ಯ ಸಭಾಪತಿಗಳಿದ್ದಾರೆ, ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ. ನೀವು ಗೂಂಡಾಗಳನ್ನ ಬಿಟ್ಟು ಅವ್ರ ಕಾರ್ ಇಳಿದಾಗ್ಲೇ ನೀವು ಅಟ್ಯಾಕ್ ಮಾಡಿದ್ದೀರಾ ಆಚೆ ಎಂಟ್ರೆನ್ಸ್ ಅಲ್ಲಿ. ಅದಾದ್ಮೇಲೂ ಪೊಲೀಸ್ ಅವರು ಗೂಂಡಾಗಳನ್ನ ಬಿಡ್ತೀರಾ ಅಂದ್ರೆ ಏನ್ ನಿಮ್ ಕತೆ? ಮಾರ್ಷಲ್ಗಳು ಏನ್ ಮಾಡ್ಬೇಕು? ಅವಾಗ ಬಂದವ್ರನ್ನ ಅರೆಸ್ಟ್ ಮಾಡ್ಬೇಕಾ, ಕಳಿಸ್ಬೇಕಾ? ಇನ್ ಗೂಂಡಾ ರಾಜ್ಯ ಮಾಡ್ಕೊಂಡಿದ್ದೀರಾ? ಸರಿ, ಅಷ್ಟಾಯ್ತು, ಅಟ್ಯಾಕ್ ಮಾಡಿದ್ರಿ ವಿಧಾನಸೌಧದಲ್ಲಿ. ಪಾಕಿಸ್ತಾನ್ ಜಿಂದಾಬಾದ್ ಆಯ್ತು ಒಂದ್ಸತಿ. ಈಗ ವಿಧಾನಸೌಧದಲ್ಲಿ ಒಬ್ಬ ದೇಶಭಕ್ತ ಶಾಸಕರ ಮೇಲೆ ಹಲ್ಲೆ ಮಾಡಕ್ ಹೋಗ್ತೀರಾ. ಹಲ್ಲೆ ಮಾಡಿದ್ದಾಯ್ತು, ಹಲ್ಲೆ ಮಾಡಿದ ನಂತರ ಅರೆಸ್ಟ್ ಮಾಡ್ತೀರಾ. ಅಸಂವಿಧಾನಿಕವಾಗಿ, ಕಾನೂನು ಬಾಹಿರವಾಗಿ ವಿಧಾನಸೌಧದಿಂದ ಅರೆಸ್ಟ್ ಮಾಡ್ತೀರಾ. ಸುವರ್ಣಸೌಧದಲ್ಲಿ ಒಬ್ಬ ಶಾಸಕನಿಗೆ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಈ ಗೂಂಡಾ ರಾಜ್ಯ ಮಾಡ್ತಾ ಇರೋಂಥ ಕಾಂಗ್ರೆಸ್ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಒಬ್ಬ ಸರಿ ಆರೋಪಿಯನ್ನ, ಕೈದಿನೂ ಅಲ್ಲ ಇವರು, ಆರೋಪಿಯನ್ನ ನೀವು ಬಂದ್ಸಕ್ ಕಾನೂನು ಬಾಹಿರ ಬಂದ್ಸಿದ್ಮೇಲೆ ಏನ್ ಪ್ರೊಸೀಜರ್ ಪ್ರಕಾರ ಮಾಡಿದಾರ? ಅವರೊಬ್ಬ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಹತ್ರ ಕರ್ಕೊಂಡ್ ಬಂದಿದ್ದೀರಾ ನೀವು. ಅದಂಗ್ ಬೆಳಗಾಂ ಪೀಠಕ್ಕೆ ಕರ್ಕೊಂಡು ಹೋಗ್ತೀರಾ? ಎಲ್ಲ ಬೇಕು ಅಂತ ಪ್ಲ್ಯಾಂಡ್ ಆಗಿ ಶುಕ್ರವಾರ ಏನ್ ಮಾಡ್ಬೇಕು ಮಾಡ್ತಾ ಇದ್ದೀರಾ. ಕ್ಲೀನಾಗಿ ಅರ್ಥ ಆಗ್ತಾ ಇದೆ, ನಾವೇನ್ ದಡ್ರಲ್ಲ. ಗೂಂಡಾ ರಾಜ್ಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಏನೆಲ್ಲ ಅಡಿಪಾಯ ಹಾಕ್ಬೇಕೋ ಮಾಡ್ತಾ ಇದ್ದೀರಾ. ಸಂತೋಷ. ಹೊಸ ಒಂದು ಪ್ರವೃತ್ತಿಯನ್ನ ಆಂಧ್ರ ಅಲ್ಲಿ ತಮಿಳ್ನಾಡಲ್ಲಿ ಆಗೋದು ಈ ರೀತಿ ಹೊಸ ಪ್ರವೃತ್ತಿಯನ್ನ, ದ್ವೇಷದ ರಾಜಕಾರಣದನ್ನ ಕಾರ್ಯಕರ್ತರ ಮಧ್ಯೆ ಹುಟ್ಟಾಕ್ತಾ ಇದ್ದೀರಾ. ಒಳ್ಳೆ ಬೆಳವಣಿಗೆ ಅಲ್ಲ. ಕಾಂಗ್ರೆಸ್ ಅವ್ರು ನೇರವಾಗಿ ಸರ್ಕಾರಕ್ಕೆ ನಾವು ಹೇಳ್ತೀವಿ, ಒಳ್ಳೆ ಬೆಳವಣಿಗೆ ಅಲ್ಲ. ನಾನು ಒಬ್ಬ ಶಾಸಕ, ನಮಗೂ ಹೋರಾಟಗಳು ಮಾಡಕ್ ಗೊತ್ತಿದೆ, ನಮಗೂ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತ ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ನಾವು ಸೈಲೆಂಟ್ ಆಗಿದ್ದೀವಿ. ನಿಮ್ ರೀತಿ ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸ್ಕೊಳ್ಳೋರು ನಾವಲ್ಲ. ಸಿ.ಟಿ. ರವಿ ಅವ್ರನ್ನ ಕೂಡ್ಲೆ ಬಿಡುಗಡೆ ಮಾಡಬೇಕು. ಸದನದೊಳಗಡೆ ನಡೆದಿರೋ ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ, ಅಲ್ಲಿಗಿದು ಮುಗಿಬೇಕು. ಇದು ಶಾಸಕರಾದಂತಹ ಧೀರಜ್ ಮುನಿರಾಜು ಅವರ ಮಾತು. ಸೊ ಎಲ್ಲ ಒಂದ್ ಕಡೆ ನಾವು ಮುಂದೆ ಅಧಿಕಾರಕ್ಕೆ ಬಂದ್ರು ಈ ರೀತಿಯಾದಂತಹ ಪಾಲಿಟಿಕ್ಸ್ ಅನ್ನ ಮಾಡೋದಿಲ್ಲ. ಸೊ ಒಟ್ಟಾರೆಯಾಗಿ ಈ ರೀತಿಯಾದಂತಹ ಒಂದು ಪಾಠವನ್ನ ಅಥವಾ ಪ್ರಮೇಯವನ್ನ ಕಲಿಸ್ಕೊಡ್ತಾ ಇದ್ದಾರೆ. ನಾವು ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಲಿಸ್ಬೇಕು ಆ ರೀತಿಯಾದಂತಹ ಪಾಠವನ್ನ ಕಲಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿ.ಟಿ. ರವಿ ಪ್ರಕರಣದಲ್ಲೂ ಕೂಡ ಜಾತಿ ರಾಜಕೀಯ ಶುರು ಆಗ್ಬಿಡುತ್ತಾ ಅನ್ನೋದು ಪ್ರಶ್ನೆ ಆಲ್ರೆಡಿ ಸ್ಟಾರ್ಟ್ ಆದಂಗೆ ಕಾಣಿಸ್ತಾ ಇದೆ. ಈಗಿನ ಬೆಳವಣಿಗೆ ನೋಡಿದ್ರೆ ಹೆಬ್ಬಾಳ್ಕರ್ ಪರ ನಿಂತಿದೆ ವೀರಶೈವ ಮಹಾಸಭಾ. ಎಂಎಲ್ಸಿ ಸಿ.ಟಿ. ರವಿ ವಿರುದ್ಧ ಕ್ರಮಕ್ಕೆ ಮಹಾಸಭಾ ಪತ್ರ ಬರೆದಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪಂಚಮಸಾಲಿ ಸ್ವಾಮೀಜಿಗಳಿಂದಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ಬ್ಯಾಟಿಂಗ್, ಸಿ.ಟಿ. ರವಿ ಪರ ನಿಲ್ಲುತ್ತಾ ಒಕ್ಕಲಿಗ ಸಮುದಾಯ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್, ಸಿ.ಟಿ. ರವಿ ನಡುವೆ ಹೊಸ ಕದನ ಅಲ್ಲಿಗೆ ಶುರುವಾಗುತ್ತಾ ಅಂತ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಹೇಳಿಕೆ ಕೊಟ್ಬಿಟ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಇಂಥದ್ದೊಂದು ಪದ ಬಳಕೆ ಆಗಿದೆ ಅಂದ್ರೆ ನಾವು ಸುಮ್ಮನೆ ಇರಲ್ಲ ಅಂತ. ಹಾಗಾಗಿ ಆ ಕಡೆ ಮಹಾಸಭಾ ಏನ್ ನಡೆ ಅನುಸರಿಸುತ್ತೆ ಅನ್ನೋದು ಸದ್ಯ ಇರುವ ಕುತೂಹಲ.
ಮತ್ತೊಂದು ಕಡೆ ಈ ಕಡೆ ಸಿಟಿ ರವಿಯವರ ಪರವಾಗಿ ಹಾಗಾದ್ರೆ ಒಕ್ಕಲಿಗ ಸಮುದಾಯ ಕೂಡ ನಿಂತ್ಕೊಳ್ಳುತ್ತಾ, ಇದು ಪ್ರಶ್ನೆ ಇದೆ. ಗೊತ್ತಿಲ್ಲ, ಒಟ್ಟಿನಲ್ಲಿ ಜಾತಿ ರಾಜಕೀಯ ಶುರು ಆದಂಗೆ ಕಾಣಿಸ್ತಾ ಇದೆ ಈ ಬೆಳವಣಿಗೆಯಿಂದ. ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಹೆಣ್ಣಿನ ಮೇಲೆ ನಮಗೆಲ್ಲ ಗೌರವ ಇರಬೇಕು. ಆ ಹೆಣ್ಣಿನ ಬಗ್ಗೆ ಯಾರೇ ಕೆಟ್ಟದಂಗೆ ಮಾತಾಡಿ ಅದು ಖಂಡನೀಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅದು ವಿಧಾನಸೌಧದ ಅಧಿವೇಶನ ಒಳಗೆ ಮಾತಾಡಿದ್ರು ಸಹ ತಪ್ಪೇ, ವಿಧಾನಸೌಧ ಹೊರಗಡೆ ಮಾತಾಡೋದು ತಪ್ಪೇ. ಹಾಗಾಗಿ ಯಾರೇ ಆ ಸಂಸದೀಯ ಶಬ್ದಗಳನ್ನು ಬಳಸಿದ್ರೆ ಅದು ನಿಜವಾಗ್ಲೂ ಪಂಚಮಸಾಲಿ ಸಮಾಜ ಕಾಣಿಸುತ್ತೆ. ಯಾವುದೇ ಜಾತಿ ಹೆಣ್ಮಗಳು ಅಲ್ಲ, ಅದು ನನಗೆ ಗೊತ್ತಿಲ್ಲ. ನನಗೇನಪ್ಪ ಅಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹಂಗೆ ಏನಾರು ಅವ್ರು ಹೇಳಿದ್ರಪ್ಪ ಅಂದರೆ ಸಿ ಟಿ ರವಿಯವರು ಆ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೇಳಿದ್ದೆ ಅಂದರೆ ಆ ಒಂದು ಹೇಳಿಕೆ ಖಂಡನೀಯವಾಗಿರ್ತಕ್ಕಂಥದ್ದು. ಆ ನೊಂದವರ ಪರವಾಗಿ ಯಾವತ್ತು ಸಮಾಜ ಅವ್ರ ಜೊತೆಗೆ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಭಾರತ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಹೆಣ್ಣಿನ ಮೇಲೆ ನಮಗೆಲ್ಲ ಗೌರವ ಇರಬೇಕು. ಆ ಹೆಣ್ಣಿನ ಬಗ್ಗೆ ಯಾರೇ ಕೆಟ್ಟದಂಗೆ ಮಾತಾಡಿ ಅದು ಖಂಡನೀಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅದು ವಿಧಾನಸೌಧದ ಅಧಿವೇಶನ ಒಳಗೆ ಮಾತಾಡಿದ್ರು ಸಹ ತಪ್ಪೇ, ವಿಧಾನಸೌಧ ಹೊರಗಡೆ ಮಾತಾಡೋದು ತಪ್ಪೇ. ಹಾಗಾಗಿ ಯಾರೇ ಆ ಸಂಸದೀಯ ಶಬ್ದಗಳನ್ನು ಬಳಸಿದ್ರೆ ಅದು ನಿಜವಾಗ್ಲೂ ಪಂಚಮಸಾಲಿ ಸಮಾಜ ಕಾಣಿಸುತ್ತೆ. ಯಾವುದೇ ಜಾತಿ ಹೆಣ್ಮಗಳು. ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಒಂದು ಕಾರ್ ನಿಂತಿತ್ತು, ಅನಾಥವಾದಂಥ ಕಾರು. ಅಂದರೆ ಅದು ಎಷ್ಟೋ ದಿನಗಳಿಂದ ಹಾಗೆ ನಿಂತಿತ್ತು. ಅದರಲ್ಲಿ ಏನಿದೆ ಏನಿಲ್ಲ ಯಾರಿಗೂ ಗೊತ್ತಿರಲ್ಲ, ಎಲ್ಲರೂ ಇಗ್ನೋರ್ ಮಾಡ್ತಾ ಇದ್ರು. ಬಟ್ ಪೊಲೀಸರು ಹೋಗಿ ನೋಡಿದಾಗ 52 kg ಚಿನ್ನ ಕಾರ್ನಲ್ಲಿ ಇತ್ತು. ಅನಾಥವಾಗಿ ನಿಂತಿದ್ದಂತಹ ಕಾರಿನಲ್ಲಿ 52 kg ಚಿನ್ನ. ಅಷ್ಟೇ ಅಲ್ಲ, 40 ಕೋಟಿ ಮೌಲ್ಯದ ಚಿನ್ನದ ಗಟ್ಟಿಗಳದು. ನೋಡಿ, 1-2 ರೂಪಾಯಿ ಅಲ್ಲ, 40 ಕೋಟಿ ಮೌಲ್ಯದ ಚಿನ್ನದ ಗಟ್ಟಿಗಳು ಮತ್ತು 11 ಕೋಟಿ ರೂಪಾಯಿ ಮೌಲ್ಯದ ನೋಟಿನ ಕಂತೆ. ಆದಾಯ ತೆರಿಗೆ ಇಲಾಖೆ ಇದನ್ನ ಭರ್ಜರಿಯಾಗಿ ಭೇಟಿಯಾಡಿದೆ. ಮಧ್ಯಪ್ರದೇಶದ ಭೋಪಾಲ್ನ ಕುಶಾಲ್ಪುರದಲ್ಲಿ ಈ ಘಟನೆ ನಡೆದಿದೆ. ಹಲವು ದಿನಗಳಿಂದ ಐಟಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ರು. ಸೊ ಆ ಸಮಯದಲ್ಲಿ ಈ ತರ ಒಂದು ಕಾರ್ ಪತ್ತೆ ಆಗಿದೆ. ಮಾಜಿ RTO ಅಧಿಕಾರಿ, ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರ್ತಕ್ಕಂಥ ಸೌರಭ್ ಶರ್ಮಾ ಎಂಬುವವರಿಗೆ ಈ ಸಂಪತ್ತು ಸೇರಿದೆ ಅಂತ ಹೇಳಲಾಗಿದೆ. ತೆರಿಗೆ ವಂಚನೆ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಒಟ್ಟಿನಲ್ಲಿ ಇಷ್ಟೊಂದು ಮೌಲ್ಯ, ಅನಾಥವಾಗಿ ಆ ಕಾರ್ ನಿಂತಿತ್ತು, ಎಷ್ಟೋ ದಿನಗಳಿಂದ ಕಾರ್ ಹಾಗೆ ನಿಂತಿತ್ತು. ಅದರಲ್ಲಿ 52 kg ಚಿನ್ನ ಮತ್ತು 11 ಕೋಟಿ ರೂಪಾಯಿ ಹಣ ಸಿಕ್ಕಿದೆ. ಹಿಂಗೆ ಬಿಡ್ತಾರೆ ಅದನ್ನ ಅಂತಂದ್ರೆ ಅವ್ರು ಇನ್ನು ಎಷ್ಟು ದೊಡ್ಡ ಮೊತ್ತದ ಅಲ್ಲ, ಮೋಸ್ಟ್ಲಿ ನಾವು ಈಗ ಐಟಿ ಅಧಿಕಾರಿಗಳ ದಾಳಿ ಅಂತ ಅಂದಾಗ ನನಗನ್ಸಿದ್ದು ಮೋಸ್ಟ್ಲಿ ಮನೇಲಿ ಸಿಕ್ಕಿಬಿಡುತ್ತೆ ಅನ್ನೋ ಕಾರಣಕ್ಕೆ ಇದ್ರಲ್ಲಿ ಇಟ್ಬಿಟ್ಟು ಕಾರೆಲ್ಲೋ ಪಾರ್ಕ್ ಮಾಡ್ಬಿಟ್ರಾ ಅಂತ. ಅಂದ್ರೆ ಮರ್ತ್ಬಿಟ್ಟು ಇಗ್ನೋರ್ ಮಾಡ್ತಾರೆ ಅಂತಂದ್ರೆ ಅವ್ರು ಇನ್ನು ಎಷ್ಟು ದೊಡ್ಡ ಮಟ್ಟದ ಹಣದ ವಹಿವಾಟು ಇರಬಹುದು ಅಂತ. ಹೌದು. ಸೊ ಇದು ಅಕ್ರಮವಾಗಿದ್ದೇ ಇರಬೇಕು. ಸಕ್ರಮವಾಗಿದ್ದಿದ್ರೆ ಯಾಕೆ ಯಾರು ಬಿಡ್ತಾರೆ? ತಗೊಂಡೋಗಿ ಟ್ಯಾಕ್ಸ್ ಕಟ್ತಾರೆ. ಕರೆಕ್ಟ್. ಸೊ ಡೆಫಿನೆಟ್ಲಿ ಇದು ತೆರಿಗೆ ವಂಚನೆ ಮಾಡಿ ಗಳಿಸಿರ್ತಕ್ಕಂಥ ಒಂದು ಹಣ. ಬಟ್ ಎನಿವೇ ಎಲ್ಲೆಲ್ಲಿಂದ ಹೆಂಗ್ ದುಡ್ಡು ತಗೊಂಡು ಇಷ್ಟೆಲ್ಲ ಸಂಪತ್ತು ಗಳಿಸಿರ್ತಾರೋ ಗೊತ್ತಿಲ್ಲ. ಬಟ್ ಈ ದೃಶ್ಯ ನೋಡಕ್ ಬಹಳ ಖುಷಿ ಆಗುತ್ತೆ ನಮಗೆ. ತುತ್ತು ಅನ್ನ ತಿನ್ನಕ್ಕಿಲ್ದೆ ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಪರದಾಡೋ ಜನ. ದಿನಕ್ಕೆ ನನಗೆ